ಕಲರ್ಫುಲ್. ಇಲ್ಲಿ ಈಸಿಯಾಗಿ ಕಲರ್ಫುಲ್ಲಾಗಿ ರೈಸ್ ಮಾಡೋದಕ್ಕೆ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ನಮ್ಮನೇಲಿ ಯಾವುದಿರುತ್ತೆ ಅದನ್ನು ತೊಗೋಬೋದು. ಹುರುಳಿಕಾಯಿ, ಕ್ಯಾರೆಟು, ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಎರಡೂ ತೊಗೊಂಡಿದ್ದೀನಿ. ಹಾಗೆ 3 ಥರ ಕಲರ್ಫುಲ್ಲಾಗಿರೋ ಕ್ಯಾಪ್ಸಿಕಮ್ ಯೆಲ್ಲೋ, ರೆಡ್ಡು, ಗ್ರೀನು ಮಕ್ಳಿಗೆ ಇಷ್ಟ ಆಗುತ್ತೆ. ಹಾಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಜೀರಿಗೆ, ಇದಕ್ಕೆ ಮೇಯ್ನ್ ಸ್ವಲ್ಪ ಸೋಂಪು ಹಾಕಬೇಕು, ಅದರಿಂದ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ. ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಮಕ್ಳಿಗೋಸ್ಕರ ಅಂತ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು. ಇಲ್ಲಿ ಸೋಂಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸ್ವಲ್ಪ ಪುದೀನ, ಆ ಫ್ಲೇವರೇ ಒಂದು ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾವು ಕ್ಯಾರೆಟು, ಹುರುಳಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಒಂದು ನಿಮಿಷ ಅಷ್ಟೇ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ನಿಮಿಷ ಅಷ್ಟೇ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಅದರಿಂದ ಆ ತರಕಾರಿಗಳು ಸ್ವಲ್ಪ ಹಾಡಿರೋದಕ್ಕೆ ಸಖತ್ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಅದಕ್ಕೆ ಇನ್ನು ಬೇರೆ ತರಕಾರಿ ಯಾವುದಿರುತ್ತೆ ಅಂದರೆ ಲೈಕ್ ನಾವು ಬೇರೆನೂ ಹಾಕೋಬೋದು. ಕ್ಯಾಪ್ಸಿಕಮ್ ಪಟ್ಟಂತ ಆಗುತ್ತೆ. ಲಾಸ್ಟಲ್ಲಿ ನಾವು ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಈ ರೀತಿ ಬಾಡಿಸ್ಕೊಂಡು ಅದನ್ನು ಒಂದು 10-15 ಸೆಕೆಂಡ್ಸ್ ಕ್ಲೋಸ್ ಮಾಡಿಬಿಟ್ರೆ ಆಯಿತು. ಈಗ ಆರಾಮಾಗಿ ರೆಡಿಯಾಗಿದೆ. ನಾವು ರೈಸ್ ಇಟ್ಕೊಂಡ್ಬಿಟ್ರೆ ಆಯಿತು ಕುಕ್ಕರಲ್ಲಿ. ಅದನ್ನು ಈ ಥರ ಮಾಡಿರೋವಂಥ ಗ್ರೇವಿಗೆ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಖತ್ ಹೆಲ್ದಿಯಾಗಿ ಟೇಸ್ಟಿಯಾಗಿರೋ ಕಲರ್ಫುಲ್ ರೈಸ್ ಕ್ವಿಕ್ಕಾಗಿ ರೆಡಿಯಾಗುತ್ತೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ರೆಡಿಯಾಗುತ್ತೆ ಅಂತ ಹೇಳ್ಬೋದು. ತರಕಾರಿ ಎಲ್ಲ ಇರೋದ್ರಿಂದ ಪೌಷ್ಟಿಕಾಂಶವೂ ಇರುತ್ತೆ. ಕ್ವಿಕ್ಕಾಗಿ ಎಲ್ಲರೂ ದೊಡ್ಡವರು ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.